ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನನಗೊಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು. ಅಂದರೆ ಅವ್ರದ್ದು ಬಂದುಬಿಟ್ಟು ಕುಕಿಂಗ್ ಚಾನಲ್ ಇದೆ. ಅವ್ರ ಕುಕಿಂಗ್ ಚಾನಲ್ಗೆ ಅವರು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ರಾಂಗ್ ಆಗಿರುವಂಥ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರ ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಮತ್ತು ಯಾವುದೇ ರೀತಿ ಅವರಿಗೆ ಅವ್ರದ್ದು ವೀಡಿಯೋ ಬಂದುಬಿಟ್ಟು ಗ್ರೋನೇ ಆಗ್ತಿಲ್ಲ ಅಂತೆ. ಮತ್ತು ಅದರಲ್ಲಿ ಆಲ್ಟರ್ನೇಟ್ ಕಂಟೆಂಟ್ ಅಂತ ಬೇರೆ ತೋರಿಸ್ತಿದೆ ಅಂತ. ಓಕೆನಾ ಫ್ರೆಂಡ್ಸ್, ನೀವು ಏನಾದರೂ ಈ ರೀತಿ ಮಿಸ್ಟೇಕ್ ಮಾಡ್ತಿದ್ರೆ ನಿಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗಲ್ಲ. ನಿಮ್ಮದು ಕರೆಕ್ಟ್ ಆಡಿಯನ್ಸಿಗೆ ನಿಮ್ಮದು ವೀಡಿಯೋನೂ ಹೋಗಲ್ಲ. ಇದರಿಂದ ನಿಮ್ಮ ವೀಡಿಯೋ ರೀಚ್ ಜಾಸ್ತಿ ಆಗಲ್ಲ ಮತ್ತು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗಲ್ಲ. ಓಕೆನಾ, ನಮ್ಮ ವಿಡಿಯೋ ಏನಿದೆ ಬೇರೆ ರೀತಿಯ ಆಡಿಯನ್ಸಿಗೆ ನಮ್ಮ ವಿಡಿಯೋ ಹೋಗುತ್ತೆ. ಇದರಿಂದ ಅವ್ರು ಏನು ಮಾಡ್ತಾರೆ, ನಮ್ಮ ವಿಡಿಯೋ ನೋಡೋಕ್ಕೆ ಇಷ್ಟ ಇದ್ದರೆ ಕ್ಲಿಕ್ ಮಾಡಿ ನೋಡ್ತಾರೆ, ಇಲ್ಲಾಂದರೆ ಅವರು ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ತಾರೆ. ಇದರಿಂದ ನಮ್ಮದು ಏನಾಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಬಂದುಬಿಟ್ಟು ಕಮ್ಮಿ ಆಗುತ್ತೆ. ಇದರಿಂದ ನಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಬರಲ್ಲ, ನಮ್ಮ ಚಾನಲ್ ಏನಾಗುತ್ತೆ ಗ್ರೋ ಕೂಡ ಆಗಲ್ಲ. ಓಕೆನಾ ಫ್ರೆಂಡ್ಸ್, ಇದಕ್ಕಾಗಿ ನಾನು ಇವಾಗ ನಿಮಗೊಂದು ಸೆಟ್ಟಿಂಗ್ಸ್ನ ಆನ್ ಮಾಡಿ ತೋರಿಸ್ತೀನಿ. ಈಗ ಇದರಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಿದ್ದೀರಾ ನೀವು ಇವಾಗಲೇ ಸರಿ ಮಾಡ್ಕೊಳ್ಳಿ. ಓಕೆನಾ, ಬನ್ನಿ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಇವಾಗ ನಾನು ನಂದೊಂದು ವೀಡಿಯೋನ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ ರೀತಿ ಮಿಸ್ಟೇಕ್ ಮಾಡ್ತಿದ್ರೆ, ರಾಂಗ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಿದ್ರೆ ಇದರಿಂದ ಏನಾಗುತ್ತೆ ಏನು ಅಂತ. ಓಕೆನಾ ಫ್ರೆಂಡ್ಸ್, ನಾನೀಗ ವೈಟಿ ಸ್ಟುಡಿಯೋದಲ್ಲಿ ನನ್ನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಡಿಟಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಮೊದಲು ನೋಡಿ, ಈ ರೀತಿ ನಾವು ವೀಡಿಯೋಗೆ ಟೈಟಲ್ ಹಾಕ್ತೀವಿ, ಅದಾದಮೇಲೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೀವಿ ಅಲ್ವಾ. ಈ ರೀತಿ ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಾದ್ಮೇಲೆ ವಿಸಿಬಿಲಿಟಿ ಏನಿದೆ ಅದನ್ನ ನೀವು ವಿಡಿಯೋನ ಪಬ್ಲಿಕ್ ಮಾಡೋದಾದರೆ ಏನು ಮಾಡಬೇಕು, ವಿಸಿಬಿಲಿಟಿ ಚೆಕ್ ಮಾಡಿ ಪಬ್ಲಿಕ್ ಮಾಡ್ಕೊಳ್ತೀವಿ. ಮತ್ತು ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಆಡಿಯನ್ಸ್ ಬಂದುಬಿಟ್ಟು ನೀವೇನಾದರೂ ಕಿಡ್ಸ್ ರಿಲೇಟೆಡ್ ವೀಡಿಯೋ ಮಾಡ್ತಿದ್ರೆ ಎಸ್ನ ಕ್ಲಿಕ್ ಮಾಡಿ. ಕೆಲವರು ಏನು ಮಾಡ್ತಾರೆ, ಇದನ್ನು ಸೆಲೆಕ್ಟೇ ಮಾಡಲ್ಲ. ಓಕೆನಾ, ನೀವು ಏನಾದರೂ ಕುಕಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಿದ್ರೆ, ವ್ಲಾಗ್ಸ್ ಎಲ್ಲ ಮಾಡ್ತಿದ್ರೆ ನೀವು ನೋ ಮೇಡ್ ಫಾರ್ ಕಿಡ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ಓಕೆನಾ, ಮತ್ತು ಇಲ್ಲಿ ಪ್ಲೇ ಲಿಸ್ಟ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ, ಇದಾದಮೇಲೆ ನೋಡಿ ಈ ರೀತಿ ಟ್ಯಾಗ್ಸ್ಗಳನ್ನೆಲ್ಲ ಹಾಕಿರಬೇಕು. ಟ್ಯಾಗ್ಸ್ ಆದಮೇಲೆ ಏನು ಮಾಡಬೇಕು, ನಮ್ಮದು ಕ್ಯಾಟಗರಿ ಏನಿದೆ ಅದನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಮೆಂಟ್ ಬಂದುಬಿಟ್ಟು ನಾವು ಆನ್ ಮಾಡಿ ಇಟ್ಕೊಳ್ಬೇಕು. ಓಕೆನಾ, ಆಫ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ರೀತಿ. ಅಂದರೆ ನಿಮ್ಮದು ಆಡಿಯನ್ಸ್ ಏನಿರ್ತಾರೆ ಅವ್ರು ನಿಮ್ಮ ಹತ್ರ ಏನಾದರೂ ಕಮೆಂಟ್ ಕೂಡ ಮಾಡಿ ಕೇಳೋದೆಲ್ಲ ಇರುತ್ತೆ, ಅದಕ್ಕಾಗಿ ಆಫ್ ಮಾಡೋಕ್ಕೆ ಹೋಗಬೇಡಿ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಿದೆಯಾ ನಿಮಗೆ, ಅಲ್ಟರ್ಡ್ ಕಂಟೆಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಅವ್ರು ಮಾಡಿರುವಂಥ ಮಿಸ್ಟೇಕ್ ಬಂದುಬಿಟ್ಟು ಇದೆ, ಅಲ್ಟರ್ಡ್ ಕಂಟೆಂಟ್ ಅಂತ ಏನಿದೆ ಇದರಲ್ಲಿ ನಾವು ಕ್ಲಿಕ್ ಮಾಡಿ. ತುಂಬ ಕೆಲವರು ಇದನ್ನು ಸೆಲೆಕ್ಟೇ ಮಾಡಲ್ಲ, ಹಾಗೆ ಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಯಾವುದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ ಒಟ್ರಾಸಿ ಬಿಟ್ಬಿಡ್ತಾರೆ. ಅವರಿಗೆ ಗೊತ್ತೇ ಇರಲ್ಲ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ. ನೀವು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಸೆಲೆಕ್ಟ್ ಮಾಡಿ. ಓಕೆನಾ, ಇದರಲ್ಲಿ ಬಂದುಬಿಟ್ಟು ನೀವು ಅವ್ರು ಏನು ಮಾಡಿದ್ದಾರೆ, ಎಸ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ ಅವ್ರದ್ದು ಬಂದುಬಿಟ್ಟು ಅಲ್ಟರ್ಡ್ ಕಂಟೆಂಟ್ ಏನಾಗಿದೆ ಅದು ಎಸ್ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಅವ್ರದ್ದು ಚಾನಲ್ ಏನಾಗಿದೆ, ವೀಡಿಯೋಸ್ ಏನಾಗಿದೆ ಹಾಗೆ ಫ್ರೀಸ್ ಆದ ರೀತಿ ಆಗಿದೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ, ಟು ಫಾಲೋ ಯೂಟ್ಯೂಬ್ ಪಾಲಿಸಿ ಯು ಆರ್ ರಿಕ್ವೈರ್ಡ್ to tell us if your content is altered or synthetic and seems real. This includes realistic sounds or visuals made with AI or other tools ಅಂತ ಇದೆ. ನೀವೇನಾದರೂ AI ಟೂಲ್ಸ್ನ ಯೂಸ್ ಮಾಡಿಕೊಂಡು AI ವಿಡಿಯೋಸ್ ಏನಾದರೂ ಮಾಡ್ತಿದ್ರೆ ನಿಮ್ಮ ಚಾನಲ್ AIಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಮಾತ್ರ ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡಿ. ನಿಮ್ಮದೇನಾದರೂ ಕುಕಿಂಗ್ ಚಾನಲ್ ಆಗಿದ್ದರೆ, ನಿಮ್ಮದೇನಾದರೂ ವ್ಲಾಗ್ಸ್ ಈ ರೀತಿ ಎಲ್ಲ ಆಗಿದ್ದರೆ ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಇನ್ನು ಕೆಲವರು ಇದನ್ನು ಎಸ್ಸನ್ನು ಯಾವುದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಆ ರೀತಿ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಇದರಲ್ಲಿ ನೋ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮದು ಕರೆಕ್ಟ್ ಆಡಿಯನ್ಸ್ಗೆ ವಿಡಿಯೋ ಹೋಗುತ್ತೆ. ನೀವೇನಾದರೂ ಎಸ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬೇರೆ ಬೇರೆ ಆಡಿಯನ್ಸಿಗೆ ಹೋಗುತ್ತೆ. ನೀವು AI ವಿಡಿಯೋಸ್ನ ಅಂತೂ ಮಾಡ್ತಿಲ್ಲ ಅಲ್ವಾ, ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಮಾನಿಟೈಸೇಷನ್ಗೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಯಾರಿಗೆಲ್ಲ ಇದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ ಗೊತ್ತಿರಲಿಲ್ಲ, ನೀವು ಇವಾಗ ಇದನ್ನು ನೋಡಿಕೊಂಡು ಇನ್ನು ಮುಂದೆ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೋಡ್ ಮಾಡಿ. ಅದರಿಂದ ನಿಮ್ಮ ಆಡಿಯನ್ಸ್ ಏನಿರ್ತಾರೆ ಕರೆಕ್ಟಾಗಿ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ಹೋಗುತ್ತೆ. ಮತ್ತು ಬಂದುಬಿಟ್ಟು ನೀವು ಯಾವುದೇ ರೀತಿ AI ಟೂಲನ್ನು ಯೂಸ್ ಮಾಡ್ತಿಲ್ಲ. ಯಾರೆಲ್ಲ AIದು ಚಾನಲ್ ಕ್ರಿಯೇಟ್ ಮಾಡಿದ್ರೆ ನೀವು ಬಂದುಬಿಟ್ಟು ಎಸ್ ಅನ್ನು ಸೆಲೆಕ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಇದೊಂದು ಅವ್ರದ್ದು ಸ್ಮಾಲ್ ಡೌಟನ್ನು ನಾನು ಕ್ಲಿಯರ್ ಮಾಡಬೇಕಿತ್ತು, ಅದಕ್ಕಾಗಿ ಈ ರೀತಿ ವಿಡಿಯೋನ ಮಾಡಿದೆ. ನಿಮಗೆ ಏನಾದರೂ ನೆಕ್ಸ್ಟ್ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಇದೇ ರೀತಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅದನ್ನು ಮಾಡಿ. ಓಕೆನಾ ಫ್ರೆಂಡ್ಸ್, ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.